ನಾವು ಅವ್ರಿಗೆ ಬಿಡ್ತೀವಿ. ಅದು ವಿದ್ಯುತ್ ಉತ್ಪಾದನೆ ಮಾಡಲಿ, ನಾವು ಅದನ್ನು ಇರಿಗೇಷನ್ಗೆ ಉಪಯೋಗ ಮಾಡೋದಿಲ್ಲ ಅನ್ನುವಂಥ ಸಂಗತಿಯನ್ನು ನಾವು ಹೇಳಿದ್ದೇವೆ. ಆದರೂ ಕೂಡ ಮಾಡ್ತಾಯಿರಿ. ಇವ್ನು ಇಂಡಿಗೇಟ್ ಬಂದಾಗ ಬಂದರೆ ಕಾಂಗ್ರೆಸ್ ಪಾರ್ಟಿಯವರ ಮಂತ್ರಿ ಇದ್ದಾರಲ್ಲ DMK ಸರ್ಕಾರದಾಗ, ಹಾಗಾಗಿ ಅವರು ಈ ಒಂದು ಸಮಸ್ಯೆಯನ್ನು ಅವರು ಅಲ್ಲಿ ಕೋಆಪ್ರೇಷನ್ ಕೊಟ್ಟರೆ ನಮ್ಮ ಕೇಂದ್ರದಿಂದ ಯಾವುದೂ ತೊಂದರೆ ಆಗಲಾರದು ನೋಡ್ಕೊಳ್ಳೋ ಜವಾಬ್ದಾರಿ ನಮ್ದು ಇದ್ದೇ ಇದೆ. ಕೇಂದ್ರ ಗಮನಕ್ಕೆ ನೀವು ಯಾವ ರೀತಿ ತರ್ತೀರಿ? ನೋಡ್ರಿ, ಕೇಂದ್ರದಲ್ಲಿ ಈ ಹಿಂದೆನೂ ಸಹಿತ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ, ಮೊದಲನೇ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ DMK ಸರ್ಕಾರದ ಅವತ್ತಿನ ಮಂತ್ರಿಗಳ ಜೊತೆಗೆ ಮುಖ್ಯಮಂತ್ರಿಗಳ ಜೊತೆ ಕೂತು ಭಾಳಷ್ಟು ಪ್ರಯತ್ನವನ್ನು ಗಡ್ಕರಿಯವರಿದ್ದಾಗ ನಾವು ಮಾಡಿದ್ದೀವಿ. ಆದರೆ ಎರಡೂ ರಾಜ್ಯ ಸರ್ಕಾರ ಒಪ್ಪಿಲ್ಲ ಅಂದರೆ ಅಲ್ಟಿಮೇಟ್ಲಿ ಅದು ಐದಾರು ಟ್ರಿಬ್ಯುನಲ್ ಅವ್ರ ಕೋರ್ಟ್ ಮೂಲಕನೇ ಆಗಬೇಕು. ಹಾಗಾಗಿ ಟ್ರಿಬ್ಯುನಲ್ದಲ್ಲಿಯೂ ಭಾಳ ದಿವಸ ಏನು ಸಮಯ ತೆಗೆದುಕೊಳ್ತಿತ್ತು. ಆ ಟ್ರಿಬ್ಯುನಲ್ ಕಾನೂನದಲ್ಲೇ ನಾವೀಗ ಬದಲಾವಣೆಯನ್ನು ತಂದಿದ್ದೇವೆ. ಟ್ರಿಬ್ಯುನಲ್ದಲ್ಲಿನ ಕಾನೂನನ್ನು ನಾವು ಈಗ ಅದಕ್ಕೊಂದು ಎಲ್ಲದಕ್ಕೂ ಒಂದೊಂದು ಟ್ರಿಬ್ಯುನಲ್ ಮಾಡ್ತಾಯಿಲ್ಲ, ಒಂದು ಟ್ರಿಬ್ಯುನಲ್ ಮಾಡಿ ಬೆಂಚ್ಗಳನ್ನು ಕ್ರಿಯೇಟ್ ಮಾಡಿ ಅವರಿಗೆ ನಿರ್ದಿಷ್ಟವಾದ ಕಾಲಮಿತಿಯನ್ನು ಕೊಟ್ಟು ಆ ಕಾಲಮಿತಿಯೊಳಗೆ ಆಗಬೇಕು ಮತ್ತು ಅದರ ಆದೇಶ ಅಂತಿಮ ಅನ್ನುವಂಥ ಸಂಗತಿಯನ್ನು ಸಹಿತ ನಾವು ಈ ಹೊಸ ಟ್ರಿಬ್ಯುನಲ್ದಲ್ಲಿ ಮಾಡಿದ್ದೀವಿ. ನಾವು ಅವ್ರಿಗೆ ಬಿಡ್ತೀವಿ. ಅದು ವಿದ್ಯುತ್ ಉತ್ಪಾದನೆ ಮಾಡಲಿ, ನಾವು ಅದನ್ನು ಇರಿಗೇಷನ್ಗೆ ಉಪಯೋಗ ಮಾಡೋದಿಲ್ಲ ಅನ್ನುವಂಥ ಸಂಗತಿಯನ್ನು ನಾವು ಹೇಳಿದ್ದೇವೆ. ಆದರೂ ಕೂಡ ಮಾಡ್ತಾಯಿರಿ. ಇವ್ನು ಇಂಡಿಗೇಟ್ ಬಂದಾಗ ಬಂದರೆ ಕಾಂಗ್ರೆಸ್ ಪಾರ್ಟಿಯವರ ಮಂತ್ರಿ ಇದ್ದಾರಲ್ಲ DMK ಸರ್ಕಾರದಾಗ, ಹಾಗಾಗಿ ಅವರು ಈ ಒಂದು ಸಮಸ್ಯೆಯನ್ನು ಅವರು ಅಲ್ಲಿ ಕೋಆಪ್ರೇಷನ್ ಕೊಟ್ಟರೆ ನಮ್ಮ ಕೇಂದ್ರದಿಂದ ಯಾವುದೂ ತೊಂದರೆ ಆಗಲಾರದು ನೋಡ್ಕೊಳ್ಳೋ ಜವಾಬ್ದಾರಿ ನಮ್ದು ಇದ್ದೇ ಇದೆ. ಕೇಂದ್ರ ಗಮನಕ್ಕೆ ನೀವು ಯಾವ ರೀತಿ ತರ್ತೀರಿ? ನೋಡ್ರಿ, ಕೇಂದ್ರದಲ್ಲಿ ಈ ಹಿಂದೆನೂ ಸಹಿತ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ, ಮೊದಲನೇ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ DMK ಸರ್ಕಾರದ ಅವತ್ತಿನ ಮಂತ್ರಿಗಳ ಜೊತೆಗೆ ಮುಖ್ಯಮಂತ್ರಿಗಳ ಜೊತೆ ಕೂತು ಭಾಳಷ್ಟು ಪ್ರಯತ್ನವನ್ನು ಗಡ್ಕರಿಯವರಿದ್ದಾಗ ನಾವು ಮಾಡಿದ್ದೀವಿ. ಆದರೆ ಎರಡೂ ರಾಜ್ಯ ಸರ್ಕಾರ ಒಪ್ಪಿಲ್ಲ ಅಂದರೆ ಅಲ್ಟಿಮೇಟ್ಲಿ ಅದು ಐದಾರು ಟ್ರಿಬ್ಯುನಲ್ ಅವ್ರ ಕೋರ್ಟ್ ಮೂಲಕನೇ ಆಗಬೇಕು. ಹಾಗಾಗಿ ಟ್ರಿಬ್ಯುನಲ್ದಲ್ಲಿಯೂ ಭಾಳ ದಿವಸ ಏನು ಸಮಯ ತೆಗೆದುಕೊಳ್ತಿತ್ತು. ಆ ಟ್ರಿಬ್ಯುನಲ್ ಕಾನೂನದಲ್ಲೇ ನಾವೀಗ ಬದಲಾವಣೆಯನ್ನು ತಂದಿದ್ದೇವೆ. ಟ್ರಿಬ್ಯುನಲ್ದಲ್ಲಿನ ಕಾನೂನನ್ನು ನಾವು ಈಗ ಅದಕ್ಕೊಂದು ಎಲ್ಲದಕ್ಕೂ ಒಂದೊಂದು ಟ್ರಿಬ್ಯುನಲ್ ಮಾಡ್ತಾಯಿಲ್ಲ, ಒಂದು ಟ್ರಿಬ್ಯುನಲ್ ಮಾಡಿ ಬೆಂಚ್ಗಳನ್ನು ಕ್ರಿಯೇಟ್ ಮಾಡಿ ಅವರಿಗೆ ನಿರ್ದಿಷ್ಟವಾದ ಕಾಲಮಿತಿಯನ್ನು ಕೊಟ್ಟು ಆ ಕಾಲಮಿತಿಯೊಳಗೆ ಆಗಬೇಕು ಮತ್ತು ಅದರ ಆದೇಶ ಅಂತಿಮ ಅನ್ನುವಂಥ ಸಂಗತಿಯನ್ನು ಸಹಿತ ನಾವು ಈ ಹೊಸ ಟ್ರಿಬ್ಯುನಲ್ದಲ್ಲಿ ಮಾಡಿದ್ದೀವಿ. ರಾಹುಲ್ ಗಾಂಧಿಯವರ ಆರೋಪ